ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಕಾಯ್ದೆ ಎಟ್ಟು ಬಲಪಡಿಸುವ ಸಲುವಾಗಿ ವೆಂಕಟಾಚಲ ಮತ್ತು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಎಟ್ಟು ಪ್ರಯತ್ನ ಪಟ್ಟರು ಗೊತ್ತೈತಿಲ್ರಲ್ಲ ನಿಮ್ಗೆ. ಹಂಗಾದ್ರೆ ಲೋಕಾಯುಕ್ತ ಬರೇ ಸರ್ಕಾರಿ ಅಧಿಕಾರಿಗಳ್ನ ಬ್ಯಾಟಿ ಆಡ್ಕೋತ ಹೊಂಟ್ರಂದ್ರೆ ಈ ರಾಜಕಾರಣಿಗಳ ಮನೆಗಳು ಯಾರು ಬ್ಯಾಟಿ ಆಡವ್ರ? ಅದು ಒಂದು ಭಾಳ ವಿಸ್ಕೃತ ಸುದ್ದಿ ತೊಗೊಂಡು ಬಂದೀನಿ. ಈ ಸುದ್ದಿ ಮಾತ್ರ ಭಾಳ ನೀವು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಯಾಕಂದ್ರೆ ಈ ನನ್ನ ನಂಬರ್ 1 ಚಾನಲ್ ಯಾವ್ಯಾವ ಸುದ್ದಿ ವಿಧಾನಗಳು ಹೇಳ್ಕೊತ ಹೊಂಟಾನ ಅದನ್ನು ಭಾಳ ಲೈಕ್ ಮಾಡ್ತೀರಿ ನೀವು. ನಂಬರ್ 1 ಚಾನಲ್ ಯಾವಾಗಲೂ ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನು ತಿಳಿಸ್ಕೊತ ಹೋಗ್ರಿ. ಈಗ ನಾ ಏನು ಸುದ್ದಿ ತೊಗೊಂಡು ಬಂದೇನಂದ್ರೆ, ಒಬ್ಬ ಶಾಸಕ ನಾಮಪತ್ರ ಸಲ್ಲಿಸುವಾಗ ಎಷ್ಟು ಆಸ್ತಿ ಪಾಸ್ತಿ ಅಫಿಡೇಟ್ ಸಲ್ಲಿಸ್ತಾನೆ. ಆ ಅಫಿಡೇಟ್ ಸಲ್ಲಿಸಿದ ನಂತರ ಅವನು ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ತಾನೆ. ಲೋಕಾಯುಕ್ತ ಕಾಯ್ದೆದಾಗೂ ಐತಿ ಜನಪ್ರತಿನಿಧಿನ ರೇಡ್ ಮಾಡ್ಬೇಕಂಥೇಳಿ. ಎಷ್ಟು ಶಾಸಕರನ್ನ ರೇಡ್ ಮಾಡಿದಿರಿಪ್ಪ ಲೋಕಾಯುಕ್ತದವ್ರ? ಎಷ್ಟು ಶಾಸಕರನ್ನು ಒಳಗೆ ಹಾಕಿದಿರಿ, ಎಷ್ಟು ಸಂಸತ್ ಸದಸ್ಯರನ್ನು ಒಳಗೆ ಹಾಕಿದಿರಿ, ಎಷ್ಟು ಮಂತ್ರಿಗಳನ್ನು ಒಳಗೆ ಹಾಕಿದಿರಿ. ರಾಜಾರೋಷವಾಗಿ ಲಂಚಾವತಾರ ಮಾಡವ್ರ ಈ ಶಾಸಕರ ಮತ್ತು ಸಂಸತ್ ಸದಸ್ಯರುಗಳ ಮೇಲೆ ಈ ಲೋಕಾಯುಕ್ತ ಬಲಪ್ರಯೋಗ ಯಾಕೆ ಆಗುವುದಿಲ್ಲ? ಒಬ್ಬ 50 ರೂಪಾಯಿ 100 ರೂಪಾಯಿ ಲಂಚ ತೊಗೊಂಡವನ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಕ್ಕೆ ಹೊಂಟೈತಿ ಲೋಕಾಯುಕ್ತಕ ಅಂತೈತಿ. ಹಾಗಾದ್ರೆ ಲೋಕಾಯುಕ್ತಕ್ಕೆ ಸವಿಸ್ತಾರವಾದ ಮಾಹಿತಿ ಲಿಖಿತ ಕೊಡ್ಬೇಕಂತ ಏನೋ ಕಾಯ್ದೆ ಐತೋ ಏನು ಸ್ವಯಂ ಪ್ರೇರಿತವಾಗಿ ಅವರು ಸ್ವಮೋಟೋ ಫೈದೆ ಮಾಡಿಕೊಂಡ ನೇರವಾಗಿ ಅವರು ಅದನ್ನು ದಾಳಿಯ ಮುಖಾಂತರ ಶಾಸಕ ಮಂತ್ರಿಗಳನ್ನ ಅರೆಸ್ಟ್ ಮಾಡುವಂಥ ಅಕ್ರಮ ಆಸ್ತಿ ಪಾಸ್ತಿಯನ್ನು ತನಿಖೆ ಮಾಡುವಂಥ ಲೋಕಾಯುಕ್ತಕ್ಕೆ ಸ್ವಾಯತ್ತತಾ ಶಕ್ತಿ ಐತೋ ಇಲ್ಲೋ ಅನ್ನುವ ಒಂದು ಪ್ರಶ್ನೆ ಈಗ ಉದ್ಭವ ಆಗೈತಿ. ಅನೇಕ ಬಾರಿ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಯಾವಾಗ ಸಂಚಾರ ಮಾಡ್ತಿದ್ರು ದಿಢೀರ್ ಅಂಥೇಳಿ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಗಡಗಡ ನಡಗುತ್ತಿದ್ರು, ಜನಪ್ರತಿನಿಧಿಗಳು ಸಹಿತ ಗಡಗಡ ನಡಗುತ್ತಿದ್ರು. ಆದರೆ ಜನಪ್ರತಿನಿಧಿಗಳ ಮನೆಗಳಿಗೆ ನೇರವಾಗಿ ಹೋಗಿ ಅಲ್ಲಿ ಅವರು ಏನು ನಡೆಸ್ಯಾರ, ಅವರು ಸಾರ್ವಜನಿಕ ಪ್ರತಿನಿಧಿ ಅದಾರ, ಪಗಾರ ತಗೋತಾರ, ಪೆನ್ಷನ್ ತಗೋತಾರ, TAD ತಗೋತಾರ, ಸರ್ಕಾರಿ ಸೌಲಭ್ಯ ತಗೋತಾರ, ಅಂದಮೇಲೆ ಅವರು ಸರ್ಕಾರಿ ನೌಕರ ಅಂತೇಳಿ ಪರಿಗಣನೆ ಮಾಡೋ ಸಲುವಾಗಿ ಅನೇಕ ಆದೇಶಗಳಾಗ್ಯಾವ. ಈಗ ಅವು ಆದೇಶಗಳು ಆದ ನಂತರ ಆ ಆದೇಶಗಳು ಈ ಕಡೆ ಬದಿಗೊತ್ತಿ ಸರ್ಕಾರಿ ಅಧಿಕಾರಿ ಒಂದು 10-20 ಸಾವಿರ ರೂಪಾಯಿ ಲಂಚ ತಗೊಂಡ ತಕ್ಷಣ ಅವನನ್ನು ಹೋಗಿ ರೇಡ್ ಮಾಡಿ ಹೆಂಡಲ್ಗಾ ಜೈಲಿಗೆ ಹಾಕುವಂಥ, ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕುವಂಥ, ಗುಲ್ಬರ್ಗಾ ಜೈಲಿಗೆ ಹಾಕುವಂಥ ಕಾಯ್ದೆಗಳು ಅದಾವೆ. ಆದರೆ ಶಾಸಕ ಮಹಾಶಯ 100 ಕೋಟಿ ರೂಪಾಯಿ ಡೀಲ್ ಮಾಡಾಕತ್ತಾನ. ಅನೇಕ ಟೆಂಡರಿಂಗ್ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾನೆ, ಹೇರಾಪೇರಿ ಮಾಡ್ತಾನೆ, ಬೇನಾಮಿ ಆಸ್ತಿ ಗಳಿಸ್ತಾನೆ. ಏನ ಅವ್ರ ಹೆಂಡತಿ ಮಕ್ಕಳ ಮೋಜು ಮಜಾ, ಏನು ವಿಮಾನಯಾನ, ಏನು ವಿದೇಶದಾಗ ಆಸ್ತಿ, ಎಲ್ಲೆಲ್ಲಿ ಆಸ್ತಿ ಅಡಿಗಿಸಿಟ್ಟಾರೋ ಅವ್ರಿಗೆ ಗೊತ್ತಿಲ್ಲ. ಏನು 500 ವರ್ಷ 1000 ವರ್ಷ ಬದುಕ್ತಾರೆ ಅಂಬಲ ಗೊತ್ತಿಲ್ಲಪ್ಪ ಪುಣ್ಯಾತ್ಮರ. ನಾವು ಒಂದು ತೊತ್ತು ಉಂಡ ಮಾಡಿ ಒಂದು ಒಪ್ಪತ್ತಿನ ಊಟಿಗಾಗಿ ನಾವು ಪರದಾಟ ಮಾಡುವಾಗ ಸಾಯಂಕಾಲ ಏನು ಸಿಕ್ಕರೂ ಸಹಿತ ಒಂದು ಸ್ವಲ್ಪ ತಿಂದು ಆರಾಮ ನೆಮ್ಮದಿಯಾಗಿ ನಿದ್ದೆ ಮಾಡಾಕತ್ತೇವಿ. ಆದರೆ ಈ ರಾಜಕಾರಣಿ ಮಹಾರಾಜರು ಇನ್ನೂ ಆಸ್ತಿ ಮಾಡಬೇಕು, 1000 ಕೋಟಿ ಮಾಡಬೇಕು, ಅನೇಕ ರಾತ್ರಿ ಅಡ್ಡಾಡ್ 3 ನಿದ್ದೆಗಳಿಗೆ ತಗೊಂಡು ಮಲಗಬೇಕು. ಆ ನಿದ್ದೆನೂ ಬರೋದಿಲ್ಲ, ಉಳ್ಳಾಡ್ಕೋತ ಮಲಗತಾರ, ಅವಾಂತರ ಮಾಡ್ಕೋತಾರ, ಎಡವಟ್ಟ ಮಾಡ್ಕೋತಾರ. ಅವರ ಮುಖಗೋಳ ನೋಡ್ರಿ, ಅವರ ನಡೆಯೋ ಸ್ಟೈಲ್ ನೋಡ್ರಿ, ಅವರ ಬಾತಂಗ ಕಾಂತಾರ ಬೆಳಿಗ್ಗೆ. ಯಾಕೆ ಗೊತ್ತೈತೇನ್ರಿ? ಅಕ್ರಮ ಆಸ್ತಿ ಪಾಸ್ತಿ ಯಾವುದೇ ಮನುಷ್ಯನಿಗೆ ನೆಮ್ಮದಿ ಕೊಡುವುದಿಲ್ಲ. ಅನೇಕ ಮಹಾತ್ಮರ ಅನೇಕ ಸದ್ಗುರುಗಳ ವಾಕ್ಯದೊಂದಿಗೆ ಇವತ್ತು ಹೇಳ್ತೀನಿ, ನಿನಗೆ ಮಾನಸಿಕ ನೆಮ್ಮದಿ ಇರಬೇಕಾದ್ರೆ ನೀನು ಎಷ್ಟು ಆಸ್ತಿ ಮಾಡಿದಿಲ್ಲೋ ಅದರಲ್ಲಿ ತೃಪ್ತಿ ಪಡು. ನೀನು ಮಾಡಿದಂಥ 1000 ಕೋಟಿ ಆಸ್ತಿಯನ್ನು ನೀನು ಉಣಬೇಕು. ನೀನು ಆ ಆಸ್ತಿಯನ್ನು ಬಿಟ್ಟು ನೀನು ತಕ್ಷಣ ಸತ್ತು ಹೋಗಿಬಿಡ್ತಿ. ಆ ಆಸ್ತಿ ಯಾರಿಗೆ ಕೊಡ್ತೀಯಪ್ಪ? ಅವರಿಗೆ ಸಹಿತ ಮತ್ತೆ ಸೋಮಾರಿ ಮಾಡ್ತಿ. ಆ ಅಕ್ರಮ ಆಸ್ತಿ ಪಾಸ್ತಿಯಿಂದ ಅವರು ಹೊಡೆದಾಟ ಚಾಲೂ ಮಾಡ್ತಾರೆ. ನಿನ್ನ ಹೋಗುದ ಬಂದ ತಕ್ಷಣ ಬಂದು ನೋಡ್ತಾರ, ಅವನ ಟ್ರೇಜರಾಗ ಎಟ್ಟು ರೊಕ್ಕ ಇಟ್ಟಾನು, ಆಫೀಸ್ನಾಗ ಎಟ್ಟಿಟ್ಟಾನು, ಕಚೇರಿಯಾಗ ಎಟ್ಟಿಟ್ಟಾನು, ಎಲ್ಲೆಲ್ಲಿ ಅಡಗಿಸಿಟ್ಟಾನು, ಎಲ್ಲೆಲ್ಲಿ ಬ್ಯಾಂಕಿನಾಗ ಇಟ್ಟಾನು, ಅದು ಲೆಕ್ಕಪತ್ರ ಮಾಡ್ಕೊತ್ಕೊಂತಾರೆ. ಅದರ ಸಲುವಾಗಿ ಲೋಕಾಯುಕ್ತ ಕಾಯ್ದೆ ಬಹಳ ಸ್ಟ್ರಾಂಗ್ ಐತಿ. ಲೋಕಾಯುಕ್ತ ಕಾಯ್ದೆ ದಿಢೀರ್ ಭೇಟಿ ಕೊಡಬೇಕು. ಪ್ರತಿ ಶಾಸಕರ ಮನೆಗಳಿಗೆ ಹೋಗಿ ದಿಢೀರ್ ದಾಳಿ ಮಾಡಬೇಕು. ಸಂಸತ್ ಸದಸ್ಯರ ಮನೆಗಳಿಗೆ ದಾಳಿ ಮಾಡಬೇಕು. ಅವರ ಆಪ್ತ ಕಾರ್ಯದರ್ಶಿಗಳ ಹತ್ತಿರ ನಡೆಯುತ್ತಿರುವ ಅವಾಂತರ ಹಣದ ಅವ್ಯವಹಾರಗಳನ್ನು ನೇರವಾಗಿ ದಾಳಿ ಮಾಡಿದರೆ ಮಾತ್ರ ಲೋಕಾಯುಕ್ತಕ್ಕೆ ಒಂದು ಶಕ್ತಿ ಬರ್ತೈತಿ, ಸ್ವಾಯತ್ತತಾ ಬರ್ತೈತಿ. ಹಾಗಾದ್ರೆ ಕರ್ನಾಟಕದ ಜನತೆ ಈ ಲೋಕಾಯುಕ್ತ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚಿಕೋರಿ. ನೀವು ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಲೋಕಾಯುಕ್ತ ಕಾಯ್ದೆ ಬಲಪಡಿಸುವ ಸಲುವಾಗಿ ಒಂದು ಹೋರಾಟ ಮಾಡೋಣ. ಎಲ್ಲರಿಗೂ ಒಂದೇ ಕಾಯ್ದೆ. ಅವನು ಪ್ಯೂನ್ ಇರಬಹುದು, ಇವತ್ತು ಮಂತ್ರಿ ಇರಬಹುದು, ಮುಖ್ಯಮಂತ್ರಿ ಇರಬಹುದು, ಎಲ್ಲರಿಗೂ ಒಂದೇ
ಕಾನೂನು ಅವರಿಗೂ ಸಹಿತ ಲಂಚಾವತಾರದ ಬಿಸಿ ಹಾಕಿ ತಕ್ಷಣ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತೀರಿ. ಅನೇಕ ಶಾಸಕರು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಿಕ್ಕಾರ, ಜೈಲು ಶಿಕ್ಷೆ ಆಗ್ಯಾವ, ಮತ್ತು ಅಪೀಲ್ ಹೋಗ್ತಾರೆ, ಮತ್ತು ಹಂಗೆ ಪಾರ್ ಹಾಕೋತ ಹೋಗ್ತಾರೆ. ಆದ್ರೆ ಜೈಲಿನ ಕಂಬಿ ಎಣಿಸಿ ಅವರಿಗೂ ಟೈಮ್ ಸಿರಿ ಅಲ್ಯೂಮಿನಿಯಂ ತಾಟದಾಗ ಊಟ, ಪ್ಲಾಸ್ಟಿಕ್ ಜಗ್ಗಿನಾಗ ನೀರು ಕೊಡುವಂಥ ಪರಿಸ್ಥಿತಿ ಬರ್ತೈತ್ರಿ. ಹಂಗಾದ್ರೆ ಕರ್ನಾಟಕದ ಜನತೆ ಯಾವ ರೀತಿ ನೀವು ಈ ಲೋಕಾಯುಕ್ತ ಕಾಯ್ದೆ ಬಗ್ಗೆ ಏನು ಅನಿಸಿಕೆ ಅದಾವ ನನ್ನ ಜೊತೆ ಹಂಚ್ಕೋರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಕಾಕಾ ಕಡಕ ಸುದ್ದಿಯೊಂಗ ಬರ್ತಾನ. ನಮಸ್ಕಾರ.